ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಂತೋಷ್ ರಾವ್ಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು ಅಂತ. ಅಂಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೀನಿ, ಇನ್ ಕೇಸ್ ಅವನ್ ಏನಾದ್ರು ಮಾಡಿದ್ರೆ ನರಕ ಅನುಭವಿಸ್ತಾನೆ ಅಂತ. ನೋಟ್ ದಟ್ ಪಾಯಿಂಟ್. ಇನ್ ಕೇಸ್ ನಾ ಸಂತೋಷ್ ರಾವ್ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನು ಹೇಳಿಲ್ಲ, ಲಾಯಕ್ ಅಂತಾನು ಹೇಳಿಲ್ಲ. ಇನ್ ಕೇಸ್ ಮಾಡಿದ್ರೆ ನರ್ಕ ಅನುಭವಿಸ್ತಾನೆ ಅಂತ ಹೇಳಿದ್ದು. ನೋಡಿ, ಹೇಳ್ತಾ ಹೋದ್ರೆ ಬೇಜಾನ್ ಇದೆ. ಆಸ್ ಎ ಯೂಟ್ಯೂಬರ್ ಆ ಕೇಸ್ ಫೈಲ್ಸ್ ನ ನೋಡ್ತಾ ಇದ್ರೆ ನನ್ಗೆನೆ ಬೇಜಾನ್ ಡೌಟ್ಸ್ ಬರ್ತಾ ಇದೆ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನ್ ಹೇಳೋದಿಷ್ಟೇ, ಈ ಒಂದು ಕೇಸ್ ಅಲ್ಲಿ ಯಾವ ಆಂಗಲ್ ಇಂದನೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ. ಅಂಡ್ ಐ ಕ್ಲಿಯರ್ ಮೈ ಪಾಯಿಂಟ್. ಈಗ ಈ ಒಂದು ಸೌಜನ್ಯ ಕೇಸ್ ಅಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು, ಅವ್ರ ಜೊತೆ ಏನಾಯ್ತು ಅಂತ ಹೇಳ್ತೇನೆ. ಮೊದಲನೇದಾಗಿ ರವಿ ಪೂಜಾರಿ. ಇವನ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದೀನಿ. ಆ 5 ಜನ ಕಿಡಿಗೇಡಿಗಳು ಯಾರು ಸಂತೋಷ್ ರಾವ್ನ ಪೊಲೀಸ್ ಅವರಿಗೆ ಅರೆಸ್ಟ್ ಮಾಡಿಕೊಟ್ರು ಅದ್ರಲ್ಲಿ ಇವನು ಒಬ್ಬ. ಸೊ ಈ ಸೌಜನ್ಯನ ಕೇಸ್ ಯಾವಾಗ CBIಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ, ಈ ರವಿ ಪೂಜಾರಿ ಉರ್ಲಾಕೊಂಡು ಸತ್ ಹೋಗ್ತಾನೆ. ರವಿ ಪೂಜಾರಿ ಹಾಕೊಂಡು ಸತ್ ಹೋದ ಅಂತಾರೆ, ಆದ್ರೆ ಅವ್ನು ಹಾಕೊಂಡೇ ಸತ್ ಹೋದ ಅಂತ ಯಾರು ಐ ವಿಟ್ನೆಸ್ ಇಲ್ಲ. ಹಾಗಾಗಿ ಇವನ ಒಂದು ಸಾವು ಒಂದು ನಿಗೂಢ ಸಾವಾಗಿ ಉಳ್ಕೊಂಡ್ಬಿಡ್ತು. ಇನ್ನೊಬ್ಳು ಬಂದು ವಾರಿಜಾ ಅಂತ. ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಒಂದು ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗಿರ್ತಾರೆ. ಅಂಡ್ ಆ ಫಾರ್ಮ್ ಹೌಸ್ ಅಲ್ಲಿ ವಾರಿಜಾ ಅನ್ನೋಳು ಕೆಲಸ ಮಾಡ್ತಾ ಇರ್ತಾಳೆ. ಸೊ ಈ ವಾರಿಜಾ ಸೌಜನ್ಯ ಆ ಕಿಡಿಗೇಡಿಗಳ ಜೊತೆ ಇರೋದನ್ನ ನೋಡಿರ್ತಾಳೆ, ಆದ್ರೆ ಅವಳಿಗೆ ಗೊತ್ತಿಲ್ಲ ಅವ್ರು ಅವಳನ್ನ ಕರ್ಕೊಂಡು ಬಂದಿದ್ದಾರೆ ಅಂತ. ನಂತರ 1-2 ದಿನ ಆದ್ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು ಅದನ್ನ ನೋಡಿ ಆಗ ಇವಳಿಗೆ ರಿಯಲೈಸ್ ಆಗುತ್ತೆ, ಓ ಇವಳೇ ಅಲ್ವಾ ಆ ಹುಡುಗಿ ಅವತ್ ನಮ್ ದಣಿ ಕರ್ಕೊಂಡ್ ಬಂದಿದ್ದು ಅಂತ. ಈಗ ವಾರಿಜಾ ತನಗ್ ಗೊತ್ತೋ ಗೊತ್ತಿಲ್ದೇನೋ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು. ಸೊ ಯಾವಾಗ ಈ ಕೇಸ್ ನ CID ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ವಾರಿಜಾನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ. ಬಾವಿಲಿ ಇವಳೇ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಅವಳೇ ಬಾವಿಗೆ ಬಿದ್ದು ಅವಳು ಪ್ರಾಣ ಬಿಟ್ಲು ಅಥವಾ ಅವಳಿಗೆ ಯಾರಾದ್ರೂ ಬಾವಿಲಿ ಬೀಳ್ಸಿ ಸಾಯಿಸಿದ್ರು ಗೊತ್ತಿಲ್ಲ. ಅಂಡ್ ಇನ್ನೊಂದು ವಿಷಯ, ಯಾವ ಒಂದು ಬಾವಿ ಒಳಗಡೆ ವಾರಿಜಾನ ಬಾಡಿ ಸಿಕ್ಕಿತ್ತೋ ಆ ಬಾವಿನ ದಣಿಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮುಚ್ಚಾಕ್ಬಿಡ್ತಾರ. ಯಾಕೆ? ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ. ಇವನು ಅಗೇನ್ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಪೊಲೀಸ್ ಅವ್ರಿಗೆ ಹಿಡಿದು ಕೊಟ್ರು ಅದ್ರಲ್ಲಿ ಒಬ್ಬ. ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಕೂಡ ಸತ್ ಹೋಗಿದ್ದಾನೆ. ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತೆ. ದೆನ್ ಇನ್ನೊಬ್ಬ ಬಂದು ಪ್ರಶಾಂತ್ ಅಂತ. ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು ಇವನು ಆ ಜಾಗದಲ್ಲಿ ಕೆಲಸ ಮಾಡೋನು. ಇವನು ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಸಾಧ್ಯ ಆಗಲ್ಲ. ನಂತರ ಕೆಲವೇ ದಿನಗಳಲ್ಲಿ ಇವಂದು ಕೊಲೆ ಆಗುತ್ತಾ. ಯಾರೆಲ್ಲ ಯಾವುದೆಲ್ಲ ಈ ಕೇಸಲ್ಲಿ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ನಾಶ ಆಗುತ್ತಾ. ಸೊ ಇದೆಲ್ಲ ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಥವಾ ಎಲ್ಲಾನು ಸ್ಕೆಚ್ ಹಾಕಿ ಮಾಡಿರೋದ. ಇನ್ನೊಬ್ಬ ಬಂದು ದಿನೇಶ್ ಅಂತ. ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ. ಸೌಜನ್ಯನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಿನೇಶ್ ಅದನ್ನ